ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಭಾರತೀಯ ಜನತಾ ಪಾರ್ಟಿ ಬಾಲ್ಕಿ ಮಂಡಳ ವತಿಯಿಂದ ಸಾಂಕೇತಿಕ ಧರಣಿ ಮಾಡಿದ್ರು. ಐಪಿಎಲ್ ಪಂದ್ಯದಲ್ಲಿ ದಿನಾಂಕ 3/6/25ರಂದು ನಡೆದಿರುವ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ತಂಡ ವಿಜಯಶಾಲಿಯಾದ ಖುಷಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನರು ಸಂಭ್ರಮಾಚರಣೆ ಆಚರಿಸಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತರಾತುರಿಯಲ್ಲಿ ದಿನಾಂಕ 4/6/25ರಂದು ಆರ್ಸಿಬಿ ತಂಡದ ಆಟಗಾರರ ಸನ್ಮಾನ ಸಮಾರಂಭ ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಲಕ್ಷಾಂತರ ಜನ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸೇರಿದರು. ಕಾರ್ಯಕ್ರಮ ವೀಕ್ಷಣೆ ನೋಡಲು ಬಂದಿದ್ದ ಜನರಿಗೆ ಸರ್ಕಾರ ಸರಿಯಾದ ವ್ಯವಸ್ಥೆ ಮಾಡದ ಕಾರಣ ಜನರ ಮಧ್ಯೆ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತದಲ್ಲಿ 11 ಜನರು ಸಾವನ್ನಪ್ಪಿದ್ರು. ಈ ದುರ್ಘಟನೆಯ ಹೊಣೆಯನ್ನು ಕಾಂಗ್ರೆಸ್ ಸರ್ಕಾರ ವಹಿಸಿಕೊಳ್ಳದೆ ಸರ್ಕಾರ ತನ್ನ ತಪ್ಪು ನಿರ್ಧಾರದಿಂದ ಆದ ಈ ದುರಂತವನ್ನು ಮುಚ್ಚಿಕೊಳ್ಳಲು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಂಡಿದ್ದನ್ನು ಖಂಡಿಸಿ ದಿನಾಂಕ 16/6/25ರಂದು ಮಧ್ಯಾಹ್ನ 3:30 ಗಂಟೆಗೆ ಬಾಲ್ಕಿ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಸೇವೆಯಿಂದ ಅಮಾನತು ಮಾಡಿದ್ದು ಅವರಿಗೆ ಪುನಃ ಅದೇ ಹುದ್ದೆಗೆ ಮರಳಿ ಸೇವೆಗೆ ಬರುವಂತೆ ಆದೇಶ ಹೊರಡಿಸಬೇಕು. ಒಂದು ವೇಳೆ ನಾವು ನಮ್ಮ ಬೇಡಿಕೆಗಳನ್ನು ಸ್ಪಂದಿಸದೇ ಇದ್ದಲ್ಲಿ ನಾವು ಮುಂಬರುವ ದಿನಗಳಲ್ಲಿ ಬಿಜೆಪಿಯ ಪಕ್ಷ ವತಿಯಿಂದ ವಿಧಾನಸೌಧ ಮುಂದೆ ಪ್ರತಿಭಟನೆ ಮಾಡುತ್ತೇವೆಂದು ಎಚ್ಚರಿಕೆ ನೀಡಲಾಗಿದೆ. ಆದ ಕಾರಣ ಬಿಜೆಪಿಯ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದರು. ಪ್ರತಿಭಟನೆಯನ್ನು ಮುಂದಾಳತ್ವ ವಹಿಸಿಕೊಂಡಿರುವ ವೀರಣ್ಣ ಕಾರವಾರಿ, ಮಂಡಳ ಅಧ್ಯಕ್ಷರು ಬಾಲ್ಕಿ, ಮುಖಂಡರಾದ ಗೋವಿಂದರಾವ್ ಬಿರಾದಾರ್, ಕಿರಣ್ ಖಂಡ್ರೆ, ಮನ್ಮಥಸ್ವಾಮಿ, ಸಂಜು ಸಿಂಧೆ, ಪಾಂಡುರಂಗ ಕನಸೆ, ಸಂಗಮೇಶ್ ಕರಾಮುಂಗೆ, ಗಣಪತರಾವ್ ಮಾಂಟೆ, ಪಂಡ್ರಿ ಮೇತ್ರೆ, ಶಾವರಾಜ್ ಪವಾರ, ದೀಪಕ್ ಶಿಂದೆ, ಸುರೇಶ್ ಹುಬಳೀಕರ್, ದಿಲೀಪ್ ತೆಲಂಗ್, ಉತ್ತಮ್ ಪುರಿ, ಸಂತೋಷ್ ಪಾಟೀಲ್, ಲಕ್ಷ್ಮಣ್ ಮುದಾಳೆ ಮುಂತಾದವರಿದ್ದರು. ವರದಿ ಸತೀಶ್ ಕುಮಾರ್ ಕಲಾಬೀದರ್. ಪೂರ್ತಿಯಾಗಿ ಸಂಭ್ರಮಾಚರಣೆ ಮಾಡಿದ್ರು. ಈ ಒಂದು ಸಂಭ್ರಮಾಚರಣೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಸರ್ಕಾರ ತಾನು ಒಂದು ಕ್ರೆಡಿಟ್ ತರಾತುರಿಯಲ್ಲಿ ಒಂದು ಸನ್ಮಾನ ಸಮಾರಂಭ ಈ ಆಟಗಾರರಿಗೋಸ್ಕರ ಇಟ್ಕೊಂಡು ಯಾವುದೇ ಮುನ್ನೆಚ್ಚರಿಕೆ, ಯಾವುದೇ ಕ್ರಮಗಳು, ಯಾವುದೇ ಮೀಟಿಂಗ್ಗಳು, ಜನರ ವ್ಯವಸ್ಥೆ ನೋಡ್ಲಿಕ್ಕೆ ಬರ್ತಕ್ಕಂಥ ಲಕ್ಷಾಂತರ ಜನರಿಗಾಗಿ ವ್ಯವಸ್ಥೆ ಸರಿಯಾಗಿ ಮಾಡ್ತೇನೆ. ಈ ಒಂದು ಕಾಲ್ಪುಳಿತದಲ್ಲಿ ಸಾಗಿದ್ದಾದ್ರು. ಈ ಕಾಲ್ಪುಳಿತ ಆಗ್ಲಿಕ್ಕೆ ಕಾರಣವೆಂದ್ರೆ ಸರ್ಕಾರದ ಯಾವುದೇ ಒಂದು ಮುಂಚಿತವಾಗಿ ಒಂದು ರೂಪುರೇಷೆ ಹಾಕೊಂಡಿಲ್ಲ. ಕ್ರಿಕೆಟ್ ಅಭಿಮಾನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ, ಸೇರ್ತಾರೆ. ಅವರಿಗೆ ನೋಡ್ಲಿಕ್ಕೆ ಅವಕಾಶ ಮಾಡ್ತಕ್ಕಂಥ ವ್ಯವಸ್ಥೆ ಸರಿಯಾಗಿ ಮಾಡಲಿಲ್ಲ. ತಾನು ತೆಗೆದುಕೊಳ್ಬೇಕು, ಯುವಕರನ್ನು ಕನ್ನಡ ಸೆಳ್ಕೊಳ್ಬೇಕು, ಆರ್ಸಿಬಿಯನ್ನು ಸನ್ಮಾನಿಸಿ ಇವರೇ ಏನು ಕಪ್ ತಗೊಂಡು ಬಂದ್ರು, ಇವರೇ ಕ್ರಿಕೆಟ್ ಆಡಿದ್ರೇನು ಅನ್ನೋ ರೀತಿ ತಗೊಳ್ಳೋಕ್ಕೋಸ್ಕರ ಇವರೇನಂದ್ರೆ ಅಮಾಯಕ ಜನರು ಬಲಿ ತಗೊಂಡು ಯಾವುದೇ ತಪ್ಪಿದ್ದೇನೆ ಅಭಿಮಾನದಿಂದ ಟಿಕೆಟ್ ಓದಿಕೊಂಡಿರ್ತಕ್ಕಂಥ ಆ ಜನರಿಗೆ ರಕ್ಷಣೆ ಕೊಡದೇನೆ ಇವರು ಏನಂದ್ರೆ ಅವರ ಫೋಟೋ ಸೆಷನ್ಗಾಗಿ, ಅವರ ಮಕ್ಕಳ ಫೋಟೋ ಸೆಷನ್ಗೋಸ್ಕರ 11 ಜನ ಅಮಾಯಕ ಅಭಿಮಾನಿಗಳ ಜೀವ ತಗೊಂಡಂತ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಇರಬಾರ್ದು. ಸಿಎಂ, ಡಿಸಿಎಂ, ಹೋಮ್ ಮಿನಿಸ್ಟರ್ ಇವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಇದರಿಂದ ಹೊಣೆ ಅವರೇ ಹೊಂದ್ಕೊಳ್ಬೇಕು. ಪಾಪ ಪೊಲೀಸರು 3ನೇ ತಾರೀಕಿನಂದು ಯಾವತ್ತು ಆರ್ಸಿಬಿ ವಿಜಯೋತ್ಸವ ಸಾಧಿಸ್ತು ಅವತ್ತಿನ ದಿನ ಈ ದಿನ ನಮಗೆಲ್ಲ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಯಾಕಂದ್ರೆ ಕರ್ನಾಟಕದ ಹಳ್ಳಿಯಲ್ಲೂ ಕೂಡ ಅದೊಂದು ಸಂಭ್ರಮಾಚರಣೆ ಮಾಡಿತ್ತು. ಪ್ರತಿಯೊಂದು ಜಾಗದಲ್ಲೂ ರಾತ್ರಿ ಎನ್ನದೆ, ಮಳೆ ಎನ್ನದೆ ಪೊಲೀಸರು ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯ ನಿಭಾಯಿಸಿದ್ರು. ಅವತ್ತಿನ ದಿನ ಯಾವುದೇ ಒಂದು ಸಣ್ಣ ಅಹಿತಕರ ಘಟನೆ ಕೂಡ ನಡೀಲಿಲ್ಲ. ಅಷ್ಟು ಜಾಗರೂಕತೆಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿತು. ಅವ್ರಿಗೆ ನಿದ್ದೆ ಇರಲಿಲ್ಲ, ಅವ್ರಿಗೆ ಊಟ ಇರಲಿಲ್ಲ, ಅವ್ರ ಕಷ್ಟ ನೋಡಲಿಲ್ಲ. ಪೊಲೀಸ್ ಇಷ್ಟು ಬೇಗ ಬೇಡ, ಈ ಸನ್ಮಾನ ಸಮಾರಂಭ ಬೇಡ ಅಂತೇಳಿ ಅಂದಿದ್ರು ಕೂಡ ಸರ್ಕಾರ ಪೊಲೀಸರ ಮೇಲೆ ಒತ್ತಡ ಹಾಕಿ, ಕಮಿಷನರ್ ಮೇಲೆ ಒತ್ತಡ ಹಾಕಿ ಸನ್ಮಾನ ಸಮಾರಂಭ ಇಟ್ಟು ಬಡಪಾಯಿಗಳ ಅಮಾಯಕರ ಜೀವ ತಗೊಂಡಂತ ಸರ್ಕಾರ ತನ್ನ ತಪ್ಪು ಮುಚ್ಕೊಳ್ಳಿಕ್ಕೆ ಆ ನಿಷ್ಠಾವಂತ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ದಯಾನಂದ್ ಸರ್ಗೆ ಸಸ್ಪೆಂಡ್ ಮಾಡಿತ್ತು. ಯಾವ ವ್ಯಕ್ತಿ ಕರ್ನಾಟಕದ ಒಂದು ಕಮಿಷನರ್ ಆದಮೇಲೆ ಒಂದು ಒಳ್ಳೆ ಹೆಸರು ತಂದಿದ್ರು, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ತಂದಿದ್ರು ಬೆಂಗಳೂರಲ್ಲಿ, ಆ ವ್ಯಕ್ತಿಯ ಬಲಿ ತಗೊಂಡು ತನ್ನ ತಪ್ಪನ್ನ ಮುಚ್ಕೊಂಡು ನಾವೇನು ತಪ್ಪು ಮಾಡಿಲ್ಲ, ಎಲ್ಲ ಪೊಲೀಸರಿಂದ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪಾಪ ಪೊಲೀಸರು ಈ ಸರ್ಕಾರ ಬಂದಾಗಿನಿಂದ ಒಂದಿಲ್ಲ ಒಂದು ಸಮಸ್ಯೆಯಲ್ಲಿ ಜನರು ಆಕ್ರೋಶಕ್ಕೆ ಬಲಿಯಾಗ್ತಾ ಇದ್ದಾರೆ. ಇವರ ಸ್ವಾರ್ಥಕ್ಕಾಗಿ ನಿಷ್ಠಾವಂತ ಪೊಲೀಸರು ಹಗಲಿರುಳು ದುಡಿತಾ ಇದ್ದಾರೆ. ಈ ಕಡೆ ದುಡಿನೂ ಬೇಕು, ಈ ಕಡೆ ಅಮಾಯಕ
ಕಾರ್ಯಕರ್ತರ ಬಲಿನೂ ಆಗಬೇಕು. ಎಲ್ಲಿವರೆಗೆ ಯಾರು ಕಮಿಷನರ್ ಸಸ್ಪೆಂಡ್ ಮಾಡಿದಾರೋ ಅವರನ್ನು ವಾಪಸ್ ಮರಳಿ ಗೌರವವಾಗಿ ಈ CM ಹುದ್ದೆ ಕೊಡಬೇಕು ಮತ್ತು ತನ್ನ ಸ್ಥಾನದಿಂದ ಅವ್ರು ಕೆಳಗಿಳಿಬೇಕು. ಇದು ಕಾರಣಕರ್ತರಾದಂಥ DCM ಆಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಮುಖ್ಯಮಂತ್ರಿಗಳಾಗಲಿ ಜವಾಬ್ದಾರಿ ವಹಿಸಿಕೊಳ್ಬೇಕು. ಎಷ್ಟು ಸಹಜವಾಗಿ ಹೇಳ್ತಾರೆ ಇವರು. ಯಾಕಾದರೂ ಒಂದು ಟಿಕೆಟ್ ಅಸೋಸಿಯೇಷನ್ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಂತ ಒಂದಾದ್ರೂ ಒಂದು ಸ್ಟೇಟ್ಮೆಂಟ್ ಯಾವ ಮಂತ್ರಿಗೂ ಇಲ್ಲ, ಮುಖ್ಯಮಂತ್ರಿಗೂ ಇಲ್ಲ. ಈ ಒಂದು ದುರ್ಘಟನೆ ಆದ ಮೇಲೆ ಅಮಾಯಕರ ಜೀವ ಕಳೆದ ಮೇಲೆ ಕೂಡ ಇವರು ಕಪ್ಪನ್ನು ಕೊಟ್ಟು ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ಕೊತಾರೆ. ಆ ಕಾರ್ಯಕ್ರಮ ಗೊತ್ತಾದ್ಮೇಲೆ ಒಂದು ಕೂಡ ಮಾಡಲ್ಲ. ಬರೀ ಫೋಟೋ ಸೆಷನ್, ನನ್ನ ಮಕ್ಕಳಿಗೆ ಕ್ರಿಕೆಟ್ ಸೆಲೆಬ್ರೇಟಿಗೋಸ್ಕರ ಜೊತೆಗೆ ಫೋಟೋ ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ಅವರು 11 ಜನ ಜೀವ ಹೋಗಿದ್ರು ಕೂಡ ಅವರು ಚೂರಲ್ಲಿಲ್ಲ, ಅವರು ಚೂರಲ್ಲಿಲ್ಲ. ಕಳ್ಕೊಂಡಿರ್ತಕ್ಕಂಥ ಮಕ್ಕಳನ್ನು ಕಳ್ಕೊಂಡಿರ್ತಕ್ಕಂಥ ಪೇರೆಂಟ್ಸ್ಗಳು ಒತ್ತಡ ನೋಡಿದ್ರೆ ಒಬ್ಬ ವ್ಯಕ್ತಿ ಹೇಳ್ತಾನೆ, 106 ಕೋಟಿ ಸಂಪಾದನೆ ಮಾಡಿದ್ದೀರಿ, ಯಾರಿಗೋಸ್ಕರ ನನಗೆ ದುಡಿಲ್ರಿ, ಇನ್ನೊಬ್ಬ ಮಗ ಹೋದ ಅಂತೇಳಿ ಅವ್ನು ಹೇಳ್ತಾನೆ. ಎಷ್ಟು ಹೇಳ್ತಾನೆ ಅಂದ್ರೆ ಅವನು ಅಂತ್ಯಕ್ರಿಯೆ ಆದ್ಮೇಲೆ ಆ ಸ್ಮಶಾನ ಮೇಲೆ ಹೊರಗಾಡಿ ಆಡ್ತಾನೆ. ಇಷ್ಟೆಲ್ಲ ದೈವವಾಗಿ ಬರ್ತಾ ಇತ್ತು. ಆದ್ರೂ ಕೂಡ ಸರ್ಕಾರ ಇದರ ಜವಾಬ್ದಾರಿ ನಾವು ಹೊತ್ಕೊಳ್ತೀವಿ ಅಂತ ರಾಜೀನಾಮೆ ಕೊಡ್ತಕ್ಕಂಥ ಧೈರ್ಯ ತೋರಲಿಲ್ಲ, ಪ್ರಾಮಾಣಿಕತೆ ತೋರಲಿಲ್ಲ. ಇಷ್ಟೊಂದು ಭ್ರಷ್ಟತೆ ತುಂಬಿದೆ ಸರ್ಕಾರದಲ್ಲಿ. ಪಾಪ ನಿಷ್ಠಾವಂತ ಪೊಲೀಸರಿಗೆ ಸಸ್ಪೆಂಡ್ ಮಾಡಿ ತನ್ನ ಫೋಟೋ ಸೆಷನ್ ಪೂರ್ತಿ ಕಾಟಾಗಿ ಏನು ತಗೊಂಡಿದೆ ಅದಿದೆ ಮತ್ತೊಂದಿದೆ ಅವ್ರಿಗೆ ಏನೇನಿದೆ ಎಲ್ಲ ಮುಗಿಸ್ಕೊಂಡ್ರು. ಅದಕ್ಕಾಗಿ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾಯಕರಾದಂಥ 11 ಜನ ಬಡ ಜೀವಿಗಳ ಬಲಿಯನ್ನು ಪಡೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಎಲ್ಲಿವರೆಗೆ ಹೋರಾಟ ಅಂದ್ರೆ ಅವರಿಗೆ ಕನಿಷ್ಠ 2 ಕೋಟಿ ಪರಿಹಾರ ಧನ ಕೊಡಬೇಕಂತೇಳಿ ಈ ನಮ್ಮ ಒಂದು ಬಾಲ್ಕಿ ಒಂದು ಮಂಡಲದ ವತಿಯಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಕನಿಷ್ಠ 2 ಕೋಟಿ ಅವರಿಗೆ ಪರಿಹಾರ ಕೊಡಬೇಕು. ಅವರ ಪರಿವಾರದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತ ಒತ್ತಾಯಿಸ್ತೀವಿ. ಮಾನ್ಯ ಬಂಧುಗಳೇ, ಎಲ್ಲರೂ ನಾವು ತಾಯಿ ತಂದೆಗಳು ಅಧ್ಯಕ್ಷ ನೋಡಿದರೆ ನಮ್ಮ ಕಡೆ ಚೂಡಾಗ್ತಾ ಇದ್ದಾರೆ, ಸರ್ಕಾರಕ್ಕೆ ಚೂಡಾಗ್ತಾ ಇಲ್ಲ. ಯಾರು ನೈತಿಕ ಹೊಣೆ ಹೊತ್ಕೊಳ್ಳಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ನಾವು ಬಿಜೆಪಿ ವತಿಯಿಂದ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಪ್ರತಿಯೊಂದು ಮಂಡಲದಲ್ಲಿ ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ ಹೇಳ್ತಾ ಇದ್ದೀವಿ. ನಮ್ಮ ಹೋರಾಟ ಎಲ್ಲಿವರೆಗೆ ಅಂದ್ರೆ ಯಾವ ವ್ಯಕ್ತಿಗಳನ್ನ ಪೊಲೀಸ್ ಕಮಿಷನರ್ ಹಿಡಿದು ಯಾವ ವ್ಯಕ್ತಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಅವರಿಗೆ ಮರಳಿ ವಾಪಸ್ಸು ಗೌರವಯುತವಾಗಿ ಆ ಹುದ್ದೆ ಮೇಲೆ ಕರೆತರುವವರೆಗೂ ನಮ್ಮ ಹೋರಾಟ ಇರುತ್ತೆ. ಮತ್ತು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವವರೆಗೂ ಹೋರಾಟ ಇರುತ್ತೆ. ನ್ಯಾಯ ಸಿಗೋವರೆಗೂ ನಮಗೆ ಈ ಹೋರಾಟ ನಮ್ಮ ಪಕ್ಷದಿಂದ ಇರುತ್ತೆ ಅಂತ ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಧಿಕ್ಕಾರ 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 ಧಿಕ್ಕಾರ. ಆರ್ಸಿಬಿಯನ್ನು ಗೆದ್ದಿದ್ದ ವಿಜಯೋತ್ಸವದ ಸಂಭ್ರಮವನ್ನು ಆಚರಿಸಿದ್ದು. ಆ ಸಂಭ್ರಮದಲ್ಲಿ ಯಾವುದು ಪ್ರೊಟೆಕ್ಷನ್ ಇಲ್ಲದೆ ಜನ ಹೆಚ್ಚಾಗಿ ಆ ಕಾಳು ತುಳಿತ ಆಯಿತು. ಅದರಲ್ಲಿ 11 ಜನ ಬಲಿಯಾದವರು. ಆ ನಿಮಿತ್ತವಾಗಿ ನಾವು ಸರ್ಕಾರ ವಿರೋಧವಾಗಿ ರಾಜ್ಯದಂಥ ಭಾರತೀಯ ಜನತಾ ಪಕ್ಷ ವಿರೋಧವಾಗಿ ಸರ್ಕಾರ ವಿರೋಧ ಖಂಡನೆಯನ್ನು ಮಾಡುತ್ತಾ ಆ 11 ಜನ ಬಲಿಯಾಗಿರುವಂಥ ಆ ಅಮಾಯಕರಿಗೆ ಅವರ ಮನೆಗೆ 2 ಲಕ್ಷ ರೂಪಾಯಿ, 2 ಕೋಟಿ ರೂಪಾಯಿ ಮತ್ತು ಏನೆಂದರೆ ಸರ್ಕಾರಿ ವೃತ್ತಿಯನ್ನು ಕೊಡಬೇಕೆಂದು ಭಾರತೀಯ ಜನತಾ ಪಕ್ಷದಿಂದ ಹೇಳಿದೆ. ಮತ್ತು ನಮ್ಮ ಏನು ಪೊಲೀಸ್ ಅಧಿಕಾರಿ ಅವರನ್ನು ಸಸ್ಪೆಂಡ್ ಮಾಡಿದ ಅಂತ ಪೊಲೀಸ್ ಅಧಿಕಾರಿಗೆ ಮತ್ತೆ ಮರಳಿ ಅವರಿಗೆ ಪೋಸ್ಟ್ ಕೊಡಬೇಕಂತ ಭಾರತೀಯ ಜನತಾ ಪಕ್ಷ ವತಿಯಿಂದ ಕೇಳ್ತಾ ಇದೆ. ಇಲ್ಲಿ ಬಾಲ್ಕಿಯಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ಒಂದು ಈ ಖಂಡನೆ ವಿರುದ್ಧ ಸರ್ಕಾರ ವಿರುದ್ಧವಾಗಿ ಏನು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಆ ನಿಮಿತ್ತವಾಗಿ ನಾವು ಎಲ್ಲರೂ ಬಂದಿದ್ದಕ್ಕೆ ನಮ್ಮೆಲ್ಲರಿಗೆ ಧನ್ಯವಾದವನ್ನು ಹೇಳುತ್ತಾ ಜೈ ಹಿಂದ್, ಜೈ ಭಾರತ್. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ.
ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.